ನೀವೆಲ್ಲರ ದವಾಖಾನಿಗೆ ಮಾತಾಡ್ಸಕ್ ಹೋಗಿರ್ತೀರಿ, ಯಾರನ್ನಾರ ಬೆಳಗಾವ್ಗೆ ಹೋಗ್ತೀರಿ, ಎದಕ್ರಿ? ದವಾಖಾನಿಗೆ ಮಾತಾಡ್ಸಾಕ. ಒಂದೆರಡು ಬಿಸ್ಕಿಟ್ ಪುಡ್ಕ ತಗೊಂಡು, ಹೌದಿಲ್ರಿ? ಆ ಬಿಸ್ಕಿಟ್ ಪುಡ್ಕ ಒಂದು ಕಂಪನಿ ಐತಿ ನೋಡ್ರಿ, ಯಾವ್ದದು? ಪಾರ್ಲೆ. ಅದು ಯಾರ ಸಲುವಾಗಿರಿ ಕಂಪನಿ? ಈ ಮಾತಾಡ್ಸಕ್ ಹೋಗೋವ್ರ ಸಲಗೇನ ಕಂಪನಿ ಅದು, ಬೇರೆ ಯಾರ ಸಲಗ ಇಲ್ರಿ ಅದು. ಮತ್ತೆ ನೀವು ಬೇರೆ ಯಾವ್ದಾರ ಬಿಸ್ಕಿಟ್ ಕೊಡಾಕ ಬಂದ್ರೆ ನೀವು ತಗೊಳಂಗಿಲ್ಲ, ನೀವು ಪಾರ್ಲೆನ ಕೊಡು. ಎದಕ್ಕೆ? ಮಾತಾಡ್ಸಕ್ ಹೊಂಟೀವಿ ನಾವು, ಆರಾಮಿಲ್ದವ್ರನ್ನ ಮಾತಾಡ್ಸಕ್ ಹೊಂಟೀವಿ. ನಿಮ್ಗೆ ಗೊತ್ತಿರಿವಾ, ಈ ಆರಾಮಿಲ್ಲದ ಪೇಷಂಟ್ಗಳು ಲಘು ಯಾಕೆ ಸಾಯ್ತಾ ಗೊತ್ತೇನ್ರಿ? ಅವ್ರನ್ನ ಕೊಲ್ಲವ್ರು ಬೇರೆ ಯಾರು ಅಲ್ರಿ, ನೀವ ರೀ. ಯಾಕ್ರಿ ಸ್ವಾಮಿ ನಾವ್ಯಾಕೆ ಕೊಲ್ಲಕ್ಕೆ ಹೋಗ್ತೀವಿ? ಇದೇನು ಚಲೋ ಹೇಳಾಕತ್ತಿದಿಲ್ಲ ಅಂತೀರ? ಆರಾಮಿಲ್ಲದ ಪೇಷಂಟ್ ಭಾಳ ಮಂದಿ ನೋಡಾಕ ಹೊಂಟತ್ತಂದ್ರೆ ಗೊತ್ತರಿ, ಇದು ದಾಟ್ಕೋತತೆ ಇನ್ನಂತ ಹೇಳಿ. ನೀವು ಆ ಲೆವೆಲ್ಗೆ ಬಂದಾಗನ ಹೋಗ್ತೀರಿ ನೋಡಾಕ ಒಟ್ಟ ಅಂತೀರಿ ನೋಡ್ರಿ. ಮಾತಾಡ್ಸಕ್ ಹೋಗುದದ, ಭೇಟ ಆಗುದದ, ಮಾತಾಡ್ಸಕ್ ಹೋಗುದದ. ಅದು ಯಾರೋ ಒಬ್ಬರು ದೊಡ್ಡ ಚಲೋ ಮನುಷ್ಯ, ಏನೂ ಆಗಿದ್ದಿಲ್ರಿ ಅವಾಗ, ಅಂಜತಾವ್ ನೋಡ್ರಿ. ಒಂದೊಂದು ಮೊನ್ನೆ ಕರೋನಾದಾಗ ಅಂಜೆ ಸತ್ತವಲ್ರಿ, 2 ಸತ್ತಾವ್ರಿ, ಲೆಕ್ಕಿಲ್ಲದ. ಏನು ತೊಂದರೆ ಆಗಿ ಸತ್ತಿಲ್ರಿ, ಅಂಜೆ ಸತ್ತಾರ ಎಷ್ಟೋ ಮಂದಿ. ಒಬ್ಬರಿಗೆ ಯಾರಿಗೋ ಚಲೋ ಮನುಷ್ಯ, ದಾಡ್ಸಿ ಇದ್ದ, ಅನುಕೂಲ ಇದ್ದ, ದೊಡ್ಡ ಮನುಷ್ಯ, ಏನೋ ಏಕದಮ್ ಹೊಟ್ಯಾಗ ಎದ್ಯಾಗ ಚುಚ್ಚಾಕತ್ತದ ಅಂತ ತಿಳ್ಕೊಂಡು ಅವರು ಎದ್ಯಾಗ ಚುಚ್ಚಾಕತ್ತಿರ ಬಹುತೇಕ ಹಾರ್ಟದ ಯಾಂಬಲ ತಳಿ ಪಟ್ನ ದೊಡ್ಡ ದವಾಖಾನಿಗೆ ಹೋದ್ರಿ. ಅವ ದವಾಖಾನಿಗೆ ಹೋದ ಕೂಡಲೇ ಮತ್ತೆ ಅವ್ರೇನು ಸುಮ್ಬಿಡ್ತಾರೆ, ವಯರ್ ಎಲ್ಲ ಕಡೆ ಹಾಕವ್ರಲ್ಲ ಅವ್ರು. ದವಾಖಾನಿ ಇರುದ ವಯರ್ ಹಾಕಾಕ. ಈ ಎಲ್ಲ ECG ಮಾಡ, ಈಕೋ ಮಾಡ, ಎಂಜಿಯೋಗ್ರಾಫಿ ಮಾಡ, ಅದು ಮಾಡಿ ಇದು ಮಾಡಿ, ಮತ್ತೆ ನೀ ಸುಮ್ಮ ಏನೂ ಇಲ್ಲ ಆದ್ರೂ ಒಂದು 8-10 ಸಾವಿರ ರೂಪಾಯಿ ಬಿಲ್ ಮಾಡ್ತಾರ್ರಿ ಅವ್ರು. ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಏನೂ ಇಲ್ಲ ಹೋಗಿ ಅತ್ತಾರ, ಇತ್ತಂದ್ರೆ ಅತ್ತಾರ. ಇವ ಆರಾಮಿದ್ದವನ ಅಂಜಿದ್ದ, ಹೋಗಿ ಅಡ್ಮಿಟ್ ಒಂದು 2 ದಿವಸ ಇಟ್ಕೊಂಡ್ರು, ಎಲ್ಲ ಮಾಡಿದ್ರು. ಏನು ಬರೋಬರಿ ಐತಲ್ಪ, ಏನು ತೊಂದರೆ ಇಲ್ಲ, ಮತ್ತು ಮನೆಗೆ ಹೋಗಂದು ಕೂಡಲೇ ಆದರೂ ಒಂದು ಟ್ರಸ್ಟ್ ತಗೋ ಒಂದು 2 ದಿವಸ. ಮತ್ತು ಡಾಕ್ಟ್ರ್ ಹೇಳೋ ಪದ್ಧತಿ ಇದು. ಅವ ಮನೆಗೆ ಹೋದ, ಒಂದು ಮಲ್ಕೊಂಡ್ರಿ, ಚಾಲು ಮಾಡಿದ್ರಿ ನಮ್ಮ ಮಂದಿ. ಬರುದಟ್ಟ ದಾರಿ ನೋಡಾಕತ್ತಿತ್ತು ನಮ್ಮ ಮಂದಿ ಓಣ್ಯಾನವ್ರು. ಎದಕ್ಕೆ ರೀ? ಬಿಸ್ಕಿಟ್ ಪುಡ್ಕ ತಗೊಳ್ಳೋದು, ಅವ್ರ ಮನೆಗೆ ಹೋಗೋದು, ಬಿಸ್ಕಿಟ್ ಪುಡ್ಕ ತಗೊಳ್ಳೋದು, ಅವ್ರ ಮನೆಗೆ ಹೋಗೋದು. ಒಂದು ದಿವ್ಸಕ್ಕೆ ಒಂದು 40-50 ಮಂದಿ ಚಾಲು, 100 ಮಂದಿ. ಅವ ಮಕ್ಕೊಂಡಿದ್ದ. ಇಟ್ಟು ಮಂದಿ ಬರಾಕತ್ತಾರಂದ್ರೆ ಬಹುತೇಕ ನನಗೇನೋ ಭಾಳ ದೊಡ್ಡ ತೊಂದರೆನೇ ಆಗೈತಿ ಯಾಂಬಲ. ಡಾಕ್ಟರ್ ನನಗೆ ಹೇಳಿಲ್ಲ ಯಾಂಬಲ. ಅವ್ರ ಮನ್ಯಾಗ ಅವ್ನು ಹೆಂಡ್ತಿನ ಅವ್ರ ಅಣ್ಣನ ತಮ್ಮನ್ನ ಕರೆದ. ಅಲ್ರಿ ಮತ್ತೆ ಡಾಕ್ಟರ್ ನಿಮಗೇನು ಬೇರೆ ಹೇಳಿಗಿಡಿ ಅನ್ನ ನಾವು ಆತಂತಾರ ಅನ್ನೋ. ಏನಿಲ್ಲೋ ಮರಯ್ಯ ಆರಾಮದಿ ಅತ್ತ. ಏನಿಲ್ರಿ, ಮತ್ತೆ ಭಾಳ ಮಂದಿ ಬರಾಕತ್ತಾರ ನೋಡೋ ಮರಯ್ಯ ನೋಡಾಕ. ಭಾಳ ಮಂದಿಗೆ ಪರಿಚಯ ಇದೀವು, ಅದಕ್ಕೆ ಬರಾಕತ್ತಾರ ಮಂದಿ. ನೀವು ಸುಮ್ಮ ಮಕ್ಕೋಣವ್ರು. ಇವ್ರು ಮತ್ತೆ ಬರೋವ್ರಿ. ಒಬ್ಬಾಕಿ ಅಜ್ಜಿ ಬಂದು ಮಗ್ಗಲ್ದಾಗ ಕೂತ್ ಬಿಸ್ಕಿಟ್ ಪುಡ್ಕ ಇಟ್ಟು, ಯಪ್ಪ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ತಮ್ಮ. ಏನೂ ಆಗೇ ಇಲ್ಲ ಅವಾಗೇನೂ ಆಗಿಲ್ಲ. ಯಪ್ಪ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ತಮ್ಮ. ಇರ್ಲಾಳ ಮತ್ತೆ ಬರುದಲ್ಲ ಎಲ್ಲರಿಗೂ ಒಂದು ದಿವಸ ತಗೋ ಕಳ್ಸಾಕ ನಿತ್ತಾಳೆ ಅಂಬಲ್ಲಿ. ಎಲ್ಲಿ ಅವಾಗೇನೂ ಆಗಿಲ್ರಿ. ಮತ್ತೊಬ್ಬ ಹೆಣ್ಮಗಳು ಬಂದ ಮತ್ತೆ ಆಕೇನು ಅನ್ಬೇಕ್ರಿ, ನೀ ಏನು ಚಿಂತೆ ಮಾಡಿಬಿಡ್ತಮ್ಮ, ಹಿಂದಿನವ್ರೆಲ್ಲ ಮಾಡ್ಕೋತಾರ ಅವ್ರು. ಇವು ಮಾತಾಡ್ಸಕ್ ಹೋಗು ಮಾತ್ರ ಇವು. ಅವನು ಶಿವಾಯನಮ ಮಾಡಕ್ ಹೋಗು ಮಾತಿವು. ಅವ ಅಂದ, ಇಟ್ಟೆಲ್ಲ ಹೆಣ್ಮಕ್ಳು ಮಂದಿ ನನಗೆ ಅಣ್ಣಾಕತ್ತಾರ ಅಂದ್ರೆ ನನಗೇನು ಆಗೈತಿ, ನಮ್ಮ ಮನ್ಯಾನವ್ರ ಹೇಳಿಲ್ಲ ಅಂತ ತಿಳ್ಕೊಂಡು ಮತ್ತೆ ಕಾರ್ ತಗೊಂಡು ಅಡ್ಮಿಟ್ಗೆ ಹೋದ್ರಿ ಅವ್ ದವಾಖಾನಿಗೆ. ಡಾಕ್ಟರ್ಗಂದ ಏನಾಗೈತಿ ನೋಡು ಮಾರಾಯ, ನನಗೆ ಏನೂ ಇಲ್ರಿ. ಮತ್ತೆ ಅಡ್ಮಿಟ್ ಮಾಡ್ದ. ಇದನ್ನೆಲ್ಲ ಕೇಳಿ ಹಾರ್ಟ್ ಕರೆ ಅಂದ್ರೆ ಆತು, ಸತ್ತವಾದ. ಇನ್ನು ನೋಡಾಕ್ ಹೋದವ್ರ ರೀ, ದೊಡ್ಡ ದವಾಖಾನಿಗೆ ನೋಡಕ್ ಹೋಗ್ಕಿರಿ. ಪೇಷಂಟ್ ಇರ್ತದ, ಅವರು ನೋಡಕ್ ಬಂದಿರ್ತಾರೆ, ಇವರು ನೋಡಕ್ ಬಂದಿರ್ತಾರೆ, ಅವರು ತೋರಿಸ್ಕೊಳಕ್ ಬಂದಿರ್ತಾರೆ. ಅಥವಾ ನೀವು ತೋರ್ಸಕ್ ಹೋಗಿರ್ತೀರಿ, ನೀವು ಫೈಲ್ ಮಾಡಿ ನೀವು ತೋರಿಸಿ, ಅವನು ಫೈಲ್ ಮಾಡಿ ಅವನು ತೋರಿಸಿ, ಅವನು ಹೊರಗೆ ಬರ್ತಾನೆ, ನೀವು ಹೊರಗೆ ಬರ್ತೀರಿ. ಭಾಳ ದಿವಸ ಆಯ್ತು ಭೇಟಿ ಆಗಿದ್ದಿಲ್ಲ, ಅಲ್ಲೇ ಭೇಟಿ ಆದ್ರಿ. ಬೆಳಗಾವ್ದಾಗ KLಾಗ ಭೇಟಿ ಆದ ಕೂಡಲೇ ನಿಮ್ಮನ್ನು ಮಾತಾಡಿಸ್ತಾರ ಅವರು. ಎಲ್ಲಿಗೆ ಬಂದಿ, ಯಾವಾಗ ಬಂದಿದ್ದೀಪ್ಪ? ಇದೇಗ ಬಂದಿನ್ರಿ ನಾನು ಇದೇಗ ಬಂದಿನ್ರಿ. ಆರಾಮದನ್ರಿ ನೀವು? ನಾವು ಆರಾಮದೀವ್ರಿ. ಮತ್ತೆ ಎದಕ್ಕೆ ಬಂದಿದ್ದಿ? ದವಾಖಾನಿಗೆ. ಮತ್ತೆ ಆರಾಮಿದ್ರೆ ದವಾಖಾನಿಗೆ ಯಾಕೆ ಬಂದರಿ? ಫಸ್ಟ್ ಮಾತು ಕೇಳುದು, ಆರಾಮದಿರಿ? ಆರಾಮದೀವಿ. ನಾವು ಆರಾಮದಿರಿ. ಮತ್ತು ಈ ಕಡೆ ಬಂದಿರಿ, ಒಂದಿಟ್ಟು ದವಾಖಾನಿಗೆ ಬಂದಿದ್ವಿ. ನೀವು ಬೇಕಾದ್ರೆ ಯಾರ ಬೀಗರು ಬಿಜ್ಜರ ಮನೆಗೆ ಹೋಗ್ರಿ, ಹೋದ ಕೂಡಲೇ ನೀರು ಕೊಡ್ತಾರ. ನೀರು ಕೊಟ್ಟ ಟವಲ್ ಕೊಡ್ತಾರ, ಮ್ಯಾಲ ಬರ್ತೀರಿ, ಕೇಳ್ತಾರ ಆರಾಮದಿರಿ? ಆರಾಮದೀವ್ರಿ. ನಾವು ಆರಾಮದಿರಿ. ಹಾ ಕುಂಡ್ರಿ. ಕೂತ ನಂತರ ಚಾಲೂನ ಅಳುವುದು. ನನ್ನ ಮಗ ಹಂಗೆ ಮಾಡಿದ, ನನ್ನ ಮಗ ಹೆಂಗೆ ಮಾಡಿದ, ನಾನು ಸೊಸೆ ಹಂಗೆ ಮಾಡಿಳು, ನಾನು ಸೊಸೆ ಚಾಲೂನ. ಅಂದ್ರೆ ನಾ ಯಾಕೆ ಇದನ್ನು ಹೇಳಾಕತ್ತೀನಿ ಅಂದ್ರೆ, ಇದು ದಿವಸ ಇದ್ದದ್ದರಿ. ಏನು ದುಃಖ ಸುಖ ಎಲ್ಲರಿಗೆಲ್ಲೇ ಐತಿರವ್ವ. ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ,
ಸಾಸಿವೆಯಷ್ಟು ಸುಖಕ್ಕೆ. ಈ ಪ್ರಪಂಚದ ಮೇಲೆ, ಈ ಸಂಸಾರದಲ್ಲಿ, ಈ ಬದುಕಿನಲ್ಲಿ ಸುಖ ಎಷ್ಟದ ಅಂತಂದ್ರ ಪರ್ಸೆಂಟೇಜ್ ಹೇಳಿದ್ರ ಅವರು ಸುಖ ಎಷ್ಟದ ಅಂತಂದ್ರ ಸಾಸಿವೆ ಕಾಳಿನಷ್ಟು ಸುಖ ಅದ ನೋಡಪ್ಪ. ಎರಡು ಸುಖ ಅದ ರೀ ಇಲ್ಲಿ. ಸಾಸಿವೆ ಕಾಳಿನಟ್ಟು. ಸಾಸಿವೆ ಕಾಳು ಅಂದ್ರೆ ಗೊತ್ತದೆ? ಸಾಸಿವೆ ಕಾಳ್ರಿ ನಿಮ್ಗೆ ದಿವಸ ಗೊತ್ತಾರಲ್ಲ, ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿ ಸುಖ ಅಟ್. ಸಾಸಿವೆ ಕಾಳು ಅಂದ್ರೆ ಮತ್ತೇನು ಹಿಡ್ದೊಡ್ಡು ಇರ್ತಾವನ್ರಿ ಅವು. ಈಟ್ ಸಾಸಿವೆ ಕಾಳು ಅಟ್ಟು ಸುಖ ಅದ ಇಲ್ಲಿ ಈ ಸಂಸಾರದಲ್ಲಿ. ಸಾಸಿವೆಯಷ್ಟು ಸುಖಕ್ಕೆ. ದುಃಖ ಎಷ್ಟದ ರೀ? ಸಾಗರದಷ್ಟು ದುಃಖ ನೋಡ. ಸಾಗರ ಅಂತಂದ್ರ ಸಮುದ್ರ, ಹಳಿ ಅಲ್ಲ, ಹಳ್ಳ ಅಲ್ಲ, ಕೆರೆ ಅಲ್ಲ, ಸಾಗರ. ಈಚೆ ಕಡೆ ದಂಡಿಗೆ ನಿತ್ತರೆ ಅಂದ್ರ ಸಮುದ್ರ ದಂಡಿ, ಈಚೆ ಕಡೆ ನಿತ್ತರೆ ಅಂದ್ರ ಆಚೆ ಕಡೆ ದಂಡಿನ ಕಾಣಂಗಿಲ್ಲ. ಎಷ್ಟು ಕಣ್ಣಂಚಿನಿಂದ ನೋಡ್ತೀರಿ, ನೀರ ನೀರು, ನೀರ ನೀರು, ನೀರ ನೀರು. ಇದು ಹಂಗ ಸಂಸಾರದ ಈಚೆ ದಂಡಿಗೆ ನಿತ್ತು ನೀವು ನೋಡಾಕತ್ತೀರಿ ಅಂದ್ರೆ ಬರೇ ದುಃಖ, ಬರೇ ದುಃಖ, ಬರೇ ದುಃಖ. ಆಚೆ ಕಡೆ ದಂಡಿನ ಕಾಣಂಗಿಲ್ಲ. ಕಾರಣ ಏನು ಅಂತಂದ್ರೆ ಈ ದುಃಖ ರೂಪ ಸಂಸಾರದಿಂದ ನಾವು ಹೊರಗೆ ಬರಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ವೈರಾಗ್ಯ ಸಾಕನ್ನಿಸ್ಬೇಕು. ಇದೊಂದಿಟ್ಟ ಏನ್ರಿ, ಇದೊಂದಿಟ್ಟ ಸಾಕನ್ನಿಸ್ಬೇಕು. ಭೋಗದಲ್ಲಿ ಕ್ಷಣಿಕ ಸುಖ, ತ್ಯಾಗದಲ್ಲಿ ಶಾಶ್ವತ ಸುಖ. ಮಹಾತ್ಮರು ಬಸವಣ್ಣ ಆಗಿರಬಹುದು, ಸಿದ್ಧಾರೂಢರಾಗಿರಬಹುದು, ಬ್ರಹ್ಮಾನಂದ ಶಿವಯೋಗಿಗಳಾಗಿರಬಹುದು. ಇವರು ಭೋಗಕ್ಕಾಗಿ ಬಂದವರಲ್ಲ, ಇವರು ಭೋಗ ಸುಖಕ್ಕಾಗಿ ಬಂದವರಲ್ಲ, ತ್ಯಾಗ ಸುಖವನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವರು, ಮಹಾತ್ಮರು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಅರಮನೆ ಸಾಕನ್ನಿಸ್ತವನಿಗೆ, ಎಲ್ಲ ಇದ್ದರೂ ಸಾಕನ್ನಿಸ್ತು. ಸಾಕಪ್ಪ ಇನ್ನನ್ನಿಸ್ತು. ಗುರುಗಳ ತಕ್ಕ ಮೇಲೆ ಮೇಲೆ ಬರ್ತಿದ್ದ. ಗುರುಗಳ ನನಗೆ ನಾ ಇಲ್ಲೇ ಇರ್ಬೇಕು ಅನ್ಸಾಕತ್ತದ್ರಿ, ನನಗೆ ಮಣಿ ಸಾಕ, ನನಗೆ ಆಸ್ತಿ ಸಾಕ, ನನಗೆ ಹೆಂಡತಿ ಮಕ್ಕಳು ಏನೂ ಬ್ಯಾಡ್ರಿ ನನಗೆ ಅಂತ ತಿಳ್ಕೊಂಡು ಗುರುಗಳ ಹತ್ತಿರ ಬಂದಾಗ ಗುರುಗಳು ಅವನಿಗೆ ಅಭ್ಯಾಸವನ್ನು ಹೇಳ್ತಿದ್ರು. ಶಂಭುಲಿಂಗ ಮಹಾಸ್ವಾಮಿಗಳು ಅಭ್ಯಾಸವನ್ನು ಹೇಳ್ತಿದ್ರು. ಎಲ್ಲವನ್ನು ಬಿಟ್ಟು ಇಲ್ಲೇ ಉಳಿದ್ ನೋಡ್ರಿ. ಸಾಮಾನ್ಯ ಅಂತೀರಿ, ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಬರ್ಬೇಕಲ್ಲ. ಎಷ್ಟು ಬಂಗಾರಕ್ಕೆ ಲೆಕ್ಕಿಲ್ಲ, ಅವನಲ್ಲಿ ಆಸ್ತಿಗೆ ಲೆಕ್ಕಿಲ್ಲ, ಅವನಲ್ಲಿ ರೊಕ್ಕಕ್ಕೆ ಲೆಕ್ಕಿಲ್ಲ. ಅಷ್ಟು ಇದ್ರೂ ಅಂದ್ರೆ ಒಂದು ಸರ್ಕಾರ ಇದ್ದಂಗೆ ಒಬ್ಬ ರಾಜ, ಅಂದ್ರೆ ಒಬ್ಬ ಸರ್ಕಾರ ಇದ್ದಂಗೆ ಅದು. ಅಂತಹ ರಾಜ ಎಲ್ಲಾನು ಬಿಟ್ಟು ಬರ್ತಾನಂತಂದ್ರೆ ಸಾಮಾನ್ಯ ಏನ್ರಿ? ಈಗ ನೀವು ಯಾರ ಬಿಟ್ಟು ಹೋಗಾಕ ತಯಾರಿದ್ದೀರೇನು? ಹೆಂಗೆ ಸಾಧ್ಯ ಆಗ್ತದ್ರಿ ಬಿಟ್ಟು ಹೋಗಾಕ? ಅನ್ಸಂಗೆ ಇಲ್ಲ. ನಮ್ಮ ಅಣ್ಣ ಹೇಳಿನಲ್ಲ, ಅವುಗಳಿಗೆ ಅನ್ನಿಸ್ತದ ಏನು, ಗಂಡನ ಕಾಲಾಗ, ಮಕ್ಕಳ ಕಾಲಾಗ, ಅತ್ತಿ ಕಾಲಾಗ ಸಾಕಾಗಿ ಹೋಗುತ್ತದ, ಸಾಕನ್ನಿಸ್ತದ, ಬಿಟ್ಟು ಹೋಗ್ಬೇಕು ಅನ್ನಿಸ್ತದ. ಆದ್ರೆ ಒಬ್ರು ಬಿಟ್ಟು ಹೋಗಂಗಿಲ್ಲ, ಒಬ್ರು ಬಿಟ್ಟು ಹೋಗಂಗಿಲ್ಲ. ಮಗ ಬಡಿಲವ್ ಏನ್ ಬೇಕಾದಲ್ಲಿ ಬಿಟ್ಟು ಹೋಗಾಕ ಅನ್ಸಂಗಿಲ್ಲ. ಒಂದ್ಸಾರಿ ಸಿದ್ಧಾರೂಢರು ಸಂಚಾರ ಮಾಡ್ಕೊಂತ ಹೋಗುವಾಗ ಒಬ್ಬ ದೊಡ್ಡ ಮುನಿ ರೀ, ಮಣಿ ಮುಂದೆ ಸದರಿನ ಮುಂದೆ ಒಬ್ಬ ಮುತ್ಯ ಅಳ್ಳಾಕತ್ತಿದ್ದಂತೆ. ಎದೆದಿ ಬಡ್ಕೊಂಡು ಮೋತಿ ಬಡ್ಕೊಂಡು ಒಂದು ಸವನ ಅಳ್ಕೋತ ಕುಂತಿದ್ದಂತ. ಸಿದ್ಧಾರೂಢರು ಹಾದು ನಡೆದಿದ್ರಂತ. ಅಲ್ಲೇ ಸಿದ್ಧಾರೂಢರು ಕೇಳಿದ್ರಂತ, ಯಾಕೆ ಅಳ್ತೀಯೋ ಅಂದ್ರಂತ. ಅವ್ರು ಯಾಕೆ ಅಳ್ತಿ, ಏನಾಗ್ಯದ ನಿನಗಂತ ಸಿದ್ಧಾರೂಢರು ಕೇಳಿದಾಗ ಅವ ಅಂದಂತ, ನನ್ನ ಮಗ ಬಡಿಯಾಕತ್ಯಾನ, ಎತ್ತೆತ್ತಿ ಒಗ್ಯಾಕತ್ಯಾನ, ಬಡಿಗಿಲೆ ಬಡಿಯಾಕತ್ಯಾನ, ದೆವ್ವಿನಂತವ್ 4 ಮನಿ ಕಟ್ಟೇನಿ, 200 ಕೋಟಿ ಆಸ್ತಿ ಮಾಡೀನಿ, ಆ ನಂತರ 100 ಎಕರೆ ಹೊಲ ಮಾಡೀನಿ, ಇಟ್ಟೆಲ್ಲ ಆ ಮಗನಿಗನ ಗಳಿಸಿಕೊಟ್ಟೀನಿ, ಆದ್ರ ನನ್ನ ಬಡಿಯಾಕತ್ತಾನಂತಂದಾಗ ಸಿದ್ಧಾರೂಢರು ಅಂದರು, ಮತ್ತು ನನ್ನ ಕೂಡ ಬಂದು ಬಿಡ್ಲಾ ಅಂದ್ರ. ಅವ್ರು ಅಟ್ಟು ನಿನ್ನ ಬಡಿಯಾಕತ್ತಾನಂದ್ರ ನನ್ನ ಕೂಡ ಬಂದು ಬಿಡು ಅಂತಂದಾಗ ಏನ್ ಅನ್ಬೇಕ್ರಿ ಮುದುಕ? ಏನಂದ್ ಗೊತ್ತರಿ? ಯಾಕೋ ಸಾಧು ಅಂದವ, ಯಾಕೋ ಸಾಧು ನಾನು ಏನಂತ ಮಾಡಿದೀನಿ? ಅಲ್ಲ ಮತ್ತೆ ನೀನ ಹೇಳಿದಿಲ್ಲ ನಿನ್ನ ಮಗ ಬಡಿಯಾಕತ್ತಾನಂತ. ಬಡದ್ರ ನನ್ನ ಮಗ ಬಡಿತಾನು, ವಾದ್ರ ನನ್ನ ಮಗ ಓದಿತಾನ, ಮತ್ತೆ ಇನ್ನೊಮ್ಮೆ ಕರೆದು ರೊಟ್ಟಿ ಹಾಕ್ತಾನ ನನಗೆ, ನಾಯಕ ಬರ್ಲಿ ಅಂತ ತಿಳ್ಕೊಂಡು ಮತ್ತೆ ಅಲ್ಲೇ ಕುಂತಂತ. ಸಾಕನ್ಸಂಗಿಲ್ಲ ನಮಗ, ಏನಂದ್ರೂ ಸಾಕನ್ಸಂಗಿಲ್ಲ. ದ್ಯಾಮೋನ್ ಗುಡಿ ಕಟ್ಟಿಗೆ ಕುಂತಿದ್ದಂತ್ರಿ ಒಬ್ಬ ಮುತ್ಯ, 85 ವರ್ಷ ಆಗಿದ್ದು ಅಂತ. ಕೈಯಾಗ ಬಡಿಗೆ ಹಿಡ್ಕೊಂಡು ಕೂತಾನ, ಚಸ್ಮಾ ಹಾಕೊಂಡಾನ, ಹಲ್ಲು ಹೋಗ್ಯಾವ, ಬಾಗ್ಯಾನ,
ಹುಡುಗರು 4-5 ಹುಡುಗರು ಸಾಲಿ ಬಿಟ್ಟು ಹೋಗುವಾಗ ಆ ಹುಡುಗರು ನಗಚಾರಿಕೆ ಮಾಡಿ ಮುತ್ಯಾಗಂದು ಅಂತ, ಮುತ್ಯ ನಮ್ಮಲ್ಲಿ ಇವತ್ತು ಸಾಲ್ಯಾಗ ನಾಟಕ ಇತ್ತು, ಅಲ್ಲಿ ಮುತ್ಯಾನ ಮದ್ವಿ ಮಾಡಿದ್ರು. ಹುಡುಗ ಹೇಳ್ತದು ಸಾಲ್ಯಾಗ ಮುತ್ಯಾನ ಮದ್ವಿ ಮಾಡಿದ್ರು, ಅದಕ್ಕೆ ಮುತ್ಯ ನಿನಗೂ ಒಂದು ಲಗ್ನ ಮಾಡ್ತೀವಿ ನಾವಂತ ಹುಡುಗರು ಅಂದ ಕೂಡಲೇ ಮುತ್ಯ ಏನ್ ಅನ್ಬೇಕ್ರಿ? ಏನಂತನ್ರಿ? ಅವನ ಬಾಯಿಲೆ ಎಂದು ನಾವು ಅಲ್ಲಪ್ಪ ಲಗ್ನ ಆಗೋದು ಅನ್ನಂಗಿಲ್ಲವ. ಅವೇನಂತಾನ್ರಿ? ಮುತ್ಯ ನಿನಗೊಂದು ಲಗ್ನ ಮಾಡ್ತೀವಿ ಅಂದ ಕೂಡಲೇ ಏನಂತಾನಂತಂದ್ರ, ಮುತ್ಯ ನನಗ್ಯಾರು ಕೊಡ್ತಾರೋ ಯಪ್ಪ ಅಂದ್ರ ಕ್ವಾಟ್ರ ಏನ ಆಗವಣೆ. ನೋಡ್ರಿ 95 ವರ್ಷ ನಮಗೆ ಹೆಂಗೆ ಸಾಕು ಅನ್ನಿಸ್ತದ ಇದು. ಆದ್ರೆ ಇದರಲ್ಲಿ ದೋಷ ದರ್ಶನ ಆಗಬೇಕು. ಏನಾಗಬೇಕು? ದೋಷ ದರ್ಶನ ಆಗಬೇಕು. ಇದು ಯಥಾರ್ಥ ಸ್ಥಿತಿ ನಮಗೆ ತಿಳಿಬೇಕು. ಅಲ್ಲಿ ತನಕ ಇದು ಸಾಕು ಅನ್ಸಂಗಿಲ್ಲ. ಯಾವಾಗ ಸಾಕು ಅನ್ನಿಸ್ತದ ಅಂತಂದ್ರ ಇದರ ಯಥಾರ್ಥ ಸ್ಥಿತಿ ಗೊತ್ತಾದ ಮೇಲೆ ಸಾಕು ಅನ್ನಿಸ್ತದ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸಾಕಂತ ಎಲ್ಲಿಗೆ ಬಂದರು ಅಂತಂದ್ರ, ಸಾಕಂತ ಗುರುಗಳ ತಕ್ಕ ಬಂದರು. ಗುರುಗಳು ಅವರಿಗೆ ಯೋಗ್ಯ ರೀತಿಯೊಳಗೆ ದೀಕ್ಷೆ ಕೊಟ್ಟರು. ನಿಜಗುಣ ಶಿವಯೋಗಿಗಳು ತಪಸ್ಸು ಮಾಡಿ 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 ಕೊನೆಗೆ ಗ್ರಂಥಗಳನ್ನು ಬರೀತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಎಂತಹ ಗ್ರಂಥವನ್ನು ಬರೆದ್ರು ಅಂತಂದ್ರ, ಎಂತಹ ಗ್ರಂಥವನ್ನು ಬರೆದ್ರು ನಿಜಗುಣ ಶಿವಯೋಗಿಗಳು ಅಂತಂದ್ರ, ಕನ್ನಡ ನಾಡಿನ ಮುಮುಕ್ಷುಗಳಿಗೆ ವೇದಗಳ ಸಾರ ಸರ್ವಸ್ವವನ್ನೆಲ್ಲ ಕನ್ನಡಕ್ಕೆ ತಂದ್ರು. ನಿಮ್ಗೆ ಗೊತ್ತಿರಬೇಕು, ಮೊಟ್ಟ ಮೊದಲ ಗ್ರಂಥ ಅಂತಂದ್ರ ಕೈವಲ್ಯ ಪದ್ಧತಿ. ಓದ್ಬೇಕ್ರಿ ನೀವು ಆ ಗ್ರಂಥಗಳನ್ನ, ತಗೋಬೇಕು ನೀವು ಆ ಗ್ರಂಥಗಳನ್ನ. ಆ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದೊಳಗ 5 ಸ್ಥಳಗಳನ್ನು ಬರೆದಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ, ಕೈವಲ್ಯ ಪದ್ಧತಿ. ಇಂಥವ 6 ಗ್ರಂಥಗಳನ್ನು ಬರೆದಿದ್ದಾರೆ. ನಿಜಗುಣರ ಷಟ್ಶಾಸ್ತ್ರ ಅಂತಾರವು. ನಿಜಗುಣರ ಷಟ್ಶಾಸ್ತ್ರ ಅಂತ ನೀವು ಗೊತ್ತಿರಬೇಕು. ವೇದಾಂತ ಗ್ರಂಥಾವಳಿ ಅಂತ ಒಂದು ಗ್ರಂಥದ, ಅದರೊಳಗೆ ನಿಜಗುಣರ ಎಲ್ಲ ಗ್ರಂಥಗಳು ಅದಾವ ವೇದಾಂತ ಗ್ರಂಥಾವಳಿಯೊಳಗೆ. ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಬೃಹದಾರಣ್ಯಕೋಪನಿಷತ್ತಿನ ಸಾರ ಸರ್ವಸ್ವವನ್ನ ಕನ್ನಡದೊಳಗ ಅದು ಕಾವ್ಯ ರೂಪದೊಳಗೆ ಹೆಣೆದಿದ್ದಾರೆ. ಅದು ಸಂಗೀತದ ಒಳಗೆ ತುಂಬಿ ಸಂಗೀತದೊಂದಿಗೆ ಕಾವ್ಯ ರೂಪದೊಳಗೆ ಹೆಣೆದಿದ್ದಾರೆ. ಮಾತನಾಡುವ ಭಾಷೆಯಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯ ವರ ಸಂವಾದವನ್ನ ಕನ್ನಡದೊಳಗೆ ಹೇಳ್ತಾನಂತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಯಾಜ್ಞವಲ್ಕ್ಯರ ಮೈತ್ರೇಯ ಸಂವಾದವನ್ನು, ಯಾಜ್ಞವಲ್ಕ್ಯರು ಇದು ಪರಮಾನುಭವದಲ್ಲಿ ಬಂದಿರತಕ್ಕಂಥ ಪ್ರಸಂಗ. ಯಾಜ್ಞವಲ್ಕ್ಯರು ಆವತ್ತು ಬಹಳ ದೊಡ್ಡ ತಪಸ್ವಿಗಳು, ಬಹಳ ದೊಡ್ಡ ಋಷಿಗಳು. ಅವ್ರಿಗೂ ಈ ಸಂಸಾರ ಸಾಕನ್ನಿಸ್ತದ. 2 ಹೆಂಡತಿಯರು ಅವರಿಗೆ. ಯಾರಿಗೆ? ಯಾಜ್ಞವಲ್ಕ್ಯರು. ಒಬ್ಬಳು ಕಾತ್ಯಾಯಿನಿ, ಇನ್ನೊಬ್ಬಳು ಮೈತ್ರಾಯಿನಿ. ಇವರಿಬ್ಬರು ಹೆಂಡತಿಯರು. ಇವರಿಬ್ಬರಿಗೂ ಯಾಜ್ಞವಲ್ಕ್ಯರು ಹೇಳ್ತಾರೆ, ನನ್ನ ಆಸ್ತಿಯೊಳಗೆ 2 ಭಾಗ ಮಾಡ್ತೀನಿ ನಾನು. ಯಾಜ್ಞವಲ್ಕ್ಯರು ಹೇಳ್ತಾರೆ, ನನ್ನ ಆಸ್ತಿಯೊಳಗೆ 2 ಭಾಗ ಮಾಡ್ತಾನೋ, ಒಂದು ನೀ ತಗೋ ಕಾತ್ಯಾಯಿನಿ, ಇನ್ನೊಂದು ಮೈತ್ರಾಯಿನಿ ನೀನ್ ತಗೋ. ಅದರಾಗ ಒಬ್ಬಕ್ಕೆ ಕೇಳಿದ್ಲು, ಒಬ್ಬಕ್ಕೆ ಹೆಂಡತಿ, ಮತ್ತೆ 2 ಪಾಲ ಮಾಡಿ ನಮಗೆ ಕೊಟ್ಟು ನೀ ಎಲ್ಲಿ ಹೊಕ್ಕಿ ಅಂತ ಕೇಳಿದಾಗ, ನಾನು ಶಾಶ್ವತವಾಗಿರತಕ್ಕಂಥ ಸುಖವನ್ನ, ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನ ಅನುಭವಿಸಾಕ ನಾನು ಹೋಗ್ತೀನಿ ಅಂತಂದಾಗ ಮೈತ್ರಾಯಿನಿ ಕೇಳಿದ್ಲು, ಸುಖವನ್ನ ಅನುಭವಿಸಾಕ ಹೊಂಟನೆ ಅಂತಂದೆ ಅಂದ್ರ ಇದ್ರೊಳಗೆ ಸುಖ ಇಲ್ಲೇನು ಕೇಳಿದ್ಲಕ್ಕೆ. ನೀ ಏನು ಬಿಟ್ಟು ಹೊಂಟದಿಲ್ಲ, ನೀ ಏನು ನಮಗ್ ಕೊಟ್ಟು ಹೊಂಟದಿಲ್ಲ ಈ ಆಸ್ತಿ, ಮತ್ತೆ ಇದ್ರೊಳಗೆ ಸುಖ ಇಲ್ಲೇನು ಅಂತಂದಾಗ ಅವ ಅಂದ, ಇದ್ರೊಳಗೆ ಸುಖ ಇಲ್ಲ, ಅದಕ್ಕೆ ಇದು ನನಗೆ ಬೇಡ, ನಾನು ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನ ಸುಖವನ್ನು ಅನುಭವಿಸಕ್ಕೆ ಹೋಗ್ಕೊನು ಅಂತಂದಾಗ ಆ ಮೈತ್ರಾಯಿನಿ ಅಂದ್ಲು ಏನಂತಂದ್ರ, ನನಗೂ ಇದು ಬೇಡ ಅಂದ್ಲಕ್ಕೆ. ಮತ್ತು ಸುಖ ಇಲ್ಲ ಅಂದ್ರೆ ತಗೊಂಡು ಇದನ್ನೇನು ಮಾಡ್ಲಿನ, 500 ನೋಟು ಕೊಟ್ಟಾರ ನಿಮಗ, ಡೂಪ್ಲಿಕೇಟ್, ನಡಿಲಾರದ್ದು ತಗೋತೀರಿ?
ಏನ್ರಿ ಸ್ವಾಮಿ ಅದನ್ನ ತೊಗೊಂಡು ನಾವು ಏನು ಮಾಡೋದು? ನಡೆಯಂಗೆ ಇಲ್ಲ ಅಂದ್ರೆ ಏನು ಮಾಡೋದು ನಾವು? ಒರಿಜಿನಲ್ ಬೇಕಲ್ಲ. ಹಾ, ಈ ಕೊಟ್ಟಿಯಲ್ಲ, ಇದ್ರೊಳಗೆ ಸುಖ ಇಲ್ಲ ಅಂದ್ರೆ ಇದನ್ನ ತಗೊಂಡು ನಾವೇನ್ ಮಾಡೋನು? ನನಗೆ ಬೇಡ. ಆಕೆ ಕಾತ್ಯಾಯಿನಿ ಅಂದ್ಲು, ನನಗೆ ಇದು ಇರ್ಲಿಲ್ಲ ಅಂದ್ಲಕ್ಕೆ, ನಾ ಇದನ್ನ ಅನುಭವಿಸ್ತೇನಂತ. ಆಕೆ ಇರ್ಲಿ ಅಂದ್ಲು, ಮೈತ್ರಾಯಿನಿ ಕೇಳಿದ್ಲು, ನಾ ಇದನ್ನು ಅಲ್ಲ, ನೀ ಏನು ಸುಖವನ್ನು ಅನುಭವಿಸಾಕ ಹೊಕ್ಕಿಯಲ್ಲ, ಆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವ ಮಾಡ್ತೀಯಲ್ಲ, ಆ ಸುಖವನ್ನು ನನಗೆ ಇಲ್ಲಿ ಕೊಟ್ಟು ನೀ ಎಲ್ಲಿ ಬೇಕಾದಲ್ಲಿ ಹೋಗನ್ಲಕ್ಕಿ ಅಂತ ಹೆಂಡತಿ ಇರ್ಬೇಕು ನೋಡ್ರಿ. ಈ ಸುಖವಲ್ಲ, ನನಗೂ ಆ ಸುಖ ಕೊಡಂದು ಕೂಡಲೇ ನಿಜಗುಂಡ್ರ ಆಗ ಹೆಂತಿಗೆ ಉಪದೇಶ ಮಾಡಕ್ ಪ್ರಾರಂಭ ಮಾಡಿದ್ರು. ಮತಿಯುಂಟ ಜಡರಿಗೆ ಅದ್ವೈತವನ್ನ ಅರಿಯಲ್ಕೆ, ಸತಿ ನೀನೆ ಸುಕೃತಿ ಪೇಳ್ವೆನು ಕೇಳುವಂತ ಪ್ರಾರಂಭ ಮಾಡಿ ಏನ್ ಮಾಡಿದ್ರಂತಂದ್ರ ಪರಮಾನುಭವ ಬೋಧೆಯನ್ನ ಹೇಳಿಬಿಟ್ರು ಪೂರ್ತಿ. ಅದರೊಳಗ ಶಾಸ್ತ್ರವನ್ನು ಹೆಣದು ಬಿಟ್ರು, ಅದರೊಳಗ ತತ್ವಜ್ಞಾನವನ್ನು ಹೇಳಿಬಿಟ್ರು. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ. ಆ ಚರಿತ್ರೆ ಏನಪ್ಪಾ ಅಂತಂದ್ರೆ ಶ್ರೇಷ್ಠವಾಗಿರತಕ್ಕಂಥ ಚರಿತ್ರೆ ಇರೋದರಿಂದ ಅವರು ಬರೆದಿರತಕ್ಕಂಥ ಸಾಹಿತ್ಯಗಳು ಭಾಳ, ಅವರ ವಿಷಯನೂ ವಿಶೇಷವಾಗಿರತಕ್ಕಂಥದ್ದು ಸಮಯವಾದ್ದರಿಂದ